ಬಹುಶಃ ಇವತ್ತಿನ ಯುವ ಜನತೆಯಲ್ಲಿ ತಾಳ್ಮೆ ಅನ್ನುವಂಥದ್ದು ಕಮ್ಮಿಯಾಗಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಯಾಕೆ ಅಂತ ಅನ್ಸುತ್ತೆ ಅಂತ? ಇದು ನಾನು ಆ್ಯಕ್ಚುಲಿ 15-20 ವರ್ಷದಿಂದ ನಾನು ರಿಮ್ಯಾಂಡ್ ಹೋಮ್ ಮಕ್ಕಳಿಗೆ ಮತ್ತು ಜೈಲ್ ಖೈದಿಗಳಿಗೆ, ಪ್ರಿಸನ್ ಇನ್ಮೇಟ್ಸ್ಗಳಿಗೆಲ್ಲ ತುಂಬ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ. ನನಗೂ ಇದೇ ಪ್ರಶ್ನೆ ಬಂದಿತ್ತು, ಯಾಕೆ ಎಲ್ಲರನ್ನೂ ಅಪ್ಪ ಅಮ್ಮನೇ ಸೃಷ್ಟಿ ಮಾಡಿರ್ತಾರೆ, ಅಮ್ಮನಿಂದನೇ ಜನ್ಮ ಪಡ್ಕೊಂಡಿರ್ತಾರೆ, ಎಲ್ಲರೂ ಒಂದು ಕುಟುಂಬದಲ್ಲೇ ಜನ್ಮ ಪಡ್ಕೊಂಡಿದ್ರು, ಆ ವ್ಯಕ್ತಿ ಹೆಂಗೆ ಖೈದಿ ಆಗ್ತಾನೆ, ಆ ವ್ಯಕ್ತಿ ಹೆಂಗೆ ರಿಮ್ಯಾಂಡ್ ಹೋಮ್ಗೆ ಹೋಗ್ತಾನೆ, ಚಿಕ್ಕ ಹುಡುಗನೇ ಬಾಲಕೈದಿಗಳಾಗೋರು, ಮತ್ತು ಅವ್ರಿಗೆ ಏನು ಆಸೆ ಇರುತ್ತೆ, ಅವರ ಮನಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾನು ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಅದು ಇದೆಲ್ಲ ಮಾಡಿಸ್ತಾ ಇದ್ದೆ. ಇದು ಏನು ಅಂದರೆ ಮನುಷ್ಯನಲ್ಲಿ ವೈಯಕ್ತಿಕವಾಗಿ ಅವನಿಗೆ ಒಂದು ವಿಕಸನವಾಗಬೇಕು, ಅವನಿಗವನೇ ಅವ್ನ ಬದಲಾವಣೆಗಳನ್ನು ತಂದ್ಕೋಬೇಕು. ಯಾವಾಗ ನಮ್ಮ ಹತ್ರ ಏನಿಲ್ವೋ ಅದನ್ನು ನಾವು ಆಸೆ ಪಟ್ಕೊಂಡು ಬೇರೆ ಯಾವುದನ್ನು ನನಗದು ಬೇಕು ಅಂತ ನಾವು ಕಿತ್ಕೊಳ್ಳೋಕೆ ಹೋಗ್ತೀವಲ್ಲ, ಅಲ್ಲಿ ನಾವು ಅಪರಾಧಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಅಲ್ಲಿಂದಲ್ಲಿ ಹೋಗಿ 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 ಅದೊಂದು ರೂಢಿ ಆಗ್ಬಿಟ್ಟು ಕ್ರಿಮಿನಲ್ಸ್ ಆಗಕ್ಕೆ ಶುರು ಮಾಡ್ತಾರೆ. ಸೊ ಅವ್ರ ಮೈಂಡ್ ಥಿಂಕಿಂಗ್ ಕೆಪಾಸಿಟಿನೂ ಹೆಂಗಾಗಿರುತ್ತೆ ಅಂದರೆ, ನಮಗಿಂತ ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ನೋಡಿದ್ರೆ ಜಲಸಿ ಶುರುವಾಗತ್ತೆ. ನನ್ನ ಹತ್ರ ಯಾಕಿಲ್ಲ, ಅವನ ಹತ್ರ ಯಾಕಿದೆ, ಅದನ್ನು ನಾನು ಕಿತ್ಕೋಬೇಕು ಅಂದರೆ ಧರ್ಮದ ದಾರಿಲಿ ಕಿತ್ಕೊಳ್ಳೋಕ್ಕೆ ಹೋಗೋದಿಲ್ಲ ಇವರು. ಯಾಕೆಂದರೆ ಅದು ನಿಧಾನ ಆಗತ್ತೆ, ನಿಮಗೂ ಗೊತ್ತದು. ನಾವೆಲ್ಲ ನಿಧಾನಕ್ಕೆ ಡಿಗ್ರಿ 20 ವರ್ಷ ಓದಿ ಆಮೇಲೆ ಕೆಲಸಕ್ಕೆ ಸೇರಿ ಆಮೇಲೆ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ. ನಮಗೆ ಬೇಗ ಬೇಕು ಅಂತಂದಾಗ ಈ ಥರ ತಪ್ಪು ದಾರಿಗಳನ್ನು ಹಿಡಿದು ಹೋಗ್ತಾರೆ. ಅವ್ರಿಗೆ ಈ ಕಾನ್ಸೆಪ್ಟ್ನೆಲ್ಲ ತಿಳಿಸ್ಬೇಕಾಗಿರೋದು ಅವರು ಜನ್ಮ ತಗೊಂಡಂಥ ಮನೆ, ಸಮಾಜ ಆಗಿರಲಿ ಮತ್ತು ಗುರು ಹಿರಿಯರಾಗಿರಲಿ, ಇದನ್ನೆಲ್ಲ ಹೇಳ್ಕೊಡ್ಬೇಕು. ಈಗೇನಾಗಿದೆ, ಹೇಳ್ಕೊಡೋರೇ ಬ್ಯುಸಿ ಆಗಿಬಿಟ್ಟಿದಾರಲ್ಲ ಲೈಫಲ್ಲಿ. ಹೇಳ್ಕೊಡೋರೇ ಬ್ಯುಸಿ ಆಗಿರೋದ್ರಿಂದ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತದೆ. ಓಕೆ, ತಾವು ಹೇಳ್ತಾ ಇದ್ದೆ ಆರಂಭದಲ್ಲಿ ವಸುದೈವ ಕುಟುಂಬಕಂ ಅಂದಾಗ ಎಲ್ಲ ಒಂದೇ, ಇಡೀ ಪ್ರಪಂಚವೇ ಒಂದು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು, ನನ್ನಿಂದಲೇ, ನಾನೇ ಅನ್ನುವಂಥ ಸ್ವಾರ್ಥ ತುಂಬ್ತಾ ಇದೆಯಲ್ಲ, ಯಾಕೆ ಮೇಡಮ್? ಅದು ಯಾಕೆ ಮನಸ್ಸಲ್ಲಿ ಬರ್ತಾ ಇದೆ ಅಂತ ಒಂದು ಮನಸ್ಥಿತಿ ಯಾಕೆ ಮೂಡ್ತಾ ಇದೆ? ರಾಹು ಪ್ರೇರಿತ. ಇದು ಕಲಿಯುಗದಲ್ಲಿ ರಾಹು ಇಸ್ ಕಿಂಗ್ ಆಫ್ ಕಲಿಯುಗ ಅಂತ ನಾವು ಕರಿತೀವಿ. ನಾನು, ನಂದು, ನನಗೇ ಬೇಕು, ನಾನು ಚೆನ್ನಾಗಿರಬೇಕು, ಆಮೇಲೆ ಎಲ್ಲ ಕಂಪ್ಯಾರಿಸನ್ ನೋಡಿ, ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ಕಂಪ್ಯಾರಿಸನ್. ಈಗ ಯಾರೋ ಪಾಂಡಿತ್ಯ ಪಡ್ಕೊಂಡು ಅವ್ರಿಗೆ ಟೀಚ್ ಮಾಡೋ ಅಂಥ ಸ್ಕೂಲ್ ಗುರುಗಳೇನೆ ಎಷ್ಟೊಂದು ಜ್ಞಾನ ಪಡ್ಕೊಂಡಿದ್ರು, ನಾನು ನಮ್ಮ ಟೀಚರ್ ಥರ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಅಪ್ಪ, ನನ್ನ ಪಕ್ಕದ ಮನೆ ಹುಡುಗ, ನನ್ನ ಫ್ರೆಂಡು ಕಾರಲ್ಲಿ ಬಂದು ಡ್ರಾಪ್ ತೊಗೋತಾನೆ ಸ್ಕೂಲ್ಗೆ, ನನಗೆ ಮಾತ್ರ ನೀನು 2 ವೀಲರಲ್ಲಿ ಬಿಡ್ತೀಯಾ, ಅಥವಾ ನಾನು 2 ವೀಲರಲ್ಲಿ ಹೋದರೆ ಇನ್ನೊಬ್ಬ ಯಾರೋ ಆಟೋಲ್ಲಿ ಬರ್ತಾನೆ, ಸೊ ಹಂಗೆ ಕಂಪ್ಯಾರಿಸನ್ ಶುರು ಮಾಡ್ಕೊಳ್ತಾರೆ. ಯಾವುದ್ರ ಜೊತೆ? ಮೆಟೀರಿಯಲ್ ಥಿಂಗ್ಸ್ ಜೊತೆ. ಅದೇ ಒಬ್ಬ ದೊಡ್ಡ ವ್ಯಕ್ತಿಗಳ ಜೊತೆ. ಈ ಬೆಳವಣಿಗೆಯನ್ನು ಮಾನಸಿಕವಾಗಿ ತಂದೆ ತಾಯಿನೇ ಚೇಂಜ್ ಮಾಡಬೇಕು. ಆ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಪರ್ಮನೆಂಟ್ ಅಲ್ಲ ಪುಟ್ಟ, ನಾವು ತಗೊಳ್ಳೋಣ, ಅರ್ಜೆಂಟಾಗಿ ಆಸೆ ಪಡಬಾರ್ದು, ನಾವೆಲ್ಲ ಧರ್ಮವಾಗೇ ದುಡಿಬೇಕು ಅನ್ನೋದನ್ನ ಥಿಂಕಿಂಗ್ ಕೆಪಾಸಿಟಿನ ಮಕ್ಕಳಲ್ಲಿ ಬಿಲ್ಡ್ ಮಾಡಲಿಲ್ಲ ಅಂದರೆ ಮುಂದೆ ಇನ್ನೂ ಹೋಗ್ತಾ 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 ಇವಾಗಲೇ ನೀವು ನೋಡಿದ್ರ ಮಕ್ಕಳು ಎಷ್ಟು ಬೇರೆ ಮೆಟೀರಿಯಲ್ ಥಿಂಗ್ಸ್ಗೆ ಅಟ್ಯಾಚ್ಡ್ ಆಗಿದ್ದಾರೆ. ಮಕ್ಕಳು ನಗೋದು ಇಲ್ಲ, ನಮಸ್ಕಾರ ಅಂತ ಅನ್ನೋದಿಲ್ಲ. ಆಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾಗ ಅವರು ಕೂತು ಮಾತಾಡಬೇಕು, ಜೊತೆ ಸೇರ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ದೆ ಇದ್ದಾಗ ಅವ್ರಿಗೇನಾಗುತ್ತೆ, ಸಮಾಜದಲ್ಲೂ ಅವರು ತುಂಬ ಸೆನ್ಸಿಟಿವ್ ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದೇ ತುಂಬ ಏನಾಗುತ್ತೆ, ಅವ್ರಿಗೆ ಲೋನ್ಲಿನೆಸ್ ಕಾಡುತ್ತೆ. ಇದನ್ನೆಲ್ಲ ಮನೇಲಿರೋವಾಗಲೇ ಇದನ್ನೆಲ್ಲ ಬೆಳೆಸಬೇಕು. ವಸುದೈವ ಕುಟುಂಬಕಂ ನೀವು ಹೇಳಿದ